ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಅನ್ನೋ ದೇಶ ಸಾಕಷ್ಟು ನಕಲಿಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಎತ್ತಿದ ಕೈ. ಅದು ಯುದ್ಧ ವಿಮಾನಗಳನ್ನ ನಕಲು ಮಾಡುತ್ತೆ, ಕಾರ್ ತಂತ್ರಜ್ಞಾನವನ್ನ ಕದಿಯುತ್ತೆ, ಯುದ್ಧೋಪಕರಣಗಳನ್ನ, ವಿಮಾನಗಳನ್ನ, ಹೀಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ನಕಲು ಸೃಷ್ಟಿಯನ್ನ ಮಾಡುತ್ತೆ. ಚೈನಾ ಮಾರಾಟ ಮಾಡೋ ಯುದ್ಧೋಪಕರಣಗಳು ಸರಿಯಾದ ಟೈಮಿಗೆ ಕೈ ಕೊಡುತ್ತವೆ. ಚೈನಾದ ಮಾಲಿಗೆ ಕ್ವಾಲಿಟಿ ಇರೋದಿಲ್ಲ, ಚೈನಾದು ಚೀಪ್ ಐಟಮ್, ಹೀಗೆಲ್ಲ ಜಗತ್ತು ಮಾತಾಡ್ಕೊಳ್ಳುತ್ತೆ ಕೂಡ. ಆದ್ರೆ ಅದೇ ಚೈನಾ ತಂತ್ರಜ್ಞಾನದಲ್ಲಿ ಭಾರತ ಸೇರಿದ ಹಾಗೆ ಜಗತ್ತಿನ ಸಾಕಷ್ಟು ದೇಶಗಳಿಗಿಂತ ಸಾಕಷ್ಟು ಮುಂದಿದೆ. ಅಮೆರಿಕ, ಜರ್ಮನಿ ಅಂತ ದೇಶಗಳ ಜೊತೆ ಚೈನಾ ಕಾಂಪೀಟ್ ಮಾಡ್ತಾ ಇದೆ. ಜೊತೆಗೆ ಈಗ ತನ್ನ ತಂತ್ರಜ್ಞಾನದ ಮೂಲಕವೇ ಚೈನಾ ಜಗತ್ತೇ ನಿಬ್ಬೆರಗಾಗುವ ಹಾಗೆ ಕೂಡ ಮಾಡ್ತಾ ಇದೆ. ತನ್ನ ದೇಶದಲ್ಲಿನ ಸಾರಿಗೆ ಸಂಪರ್ಕವನ್ನ ಹೆಚ್ಚು ಮಾಡೋ ನಿಟ್ಟಲ್ಲಿ ಹೈ ಸ್ಪೀಡ್ ರೈಲುಗಳನ್ನ ಚೈನಾ ಶುರು ಮಾಡ್ತಾ ಇದೆ. ಅಂಥ ರೈಲುಗಳ ಪೈಕಿ ಒಂದು ಈಗ ತನ್ನ ವೇಗದಲ್ಲಿ ಹಿಂದಿದ್ದ ಎಲ್ಲ ರೆಕಾರ್ಡ್ಗಳನ್ನ ಮುರಿದು ಜಾಗತಿಕ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಏನಿದು ಹೈ ಸ್ಪೀಡ್ ರೈಲಿನ ಕಥೆ? ಚೈನಾದ ರೈಲುಗಳನ್ನ, ಅಲ್ಲಿನ ವೇಗವನ್ನ ಸರಿಗಟ್ಟೋದಕ್ಕೆ ಭಾರತಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ನಾವು ಇನ್ನು ಬುಲೆಟ್ ಟ್ರೈನ್ ನ ಕನಸು ಕಾಣ್ತಿರುವಾಗ ಚೈನಾ ನಿರ್ಮಾಣ ಮಾಡಿರುವ ಮ್ಯಾಗ್ಲೇವ್ ರೈಲಿನ ಕಥೆ ಏನು? ಇದು ಯಾವ ಟೆಕ್ನಾಲಜಿಯ ಮೇಲೆ ಕೆಲಸ ಮಾಡುತ್ತೆ? ಪ್ರಪಂಚದಲ್ಲಿರುವ ಅತಿ ವೇಗದ ಟ್ರೈನುಗಳು ಯಾವುವು? ಭಾರತದ ರೈಲುಗಳ ಗರಿಷ್ಠ ಸ್ಪೀಡ್ ಎಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಚೈನಾ ಏನೇ ಮಾಡಿದ್ರು ಕೂಡ ಅದು ಸುದ್ದಿ ಆಗುತ್ತೆ. ಅವರು ವೈರಾಣುವನ್ನ ಬಿಟ್ಟರೂ ಸುದ್ದಿನೇ, ಸಾಲ ಕೊಟ್ಟರೂ ಸುದ್ದಿನೇ. ಈಗ ಚೈನಾ ಅಂಥದ್ದೇ ಮತ್ತೊಂದು ಸುದ್ದಿಯನ್ನ ಹೊರಹಾಕಿದೆ. ಆದರೆ ಈ ಬಾರಿ ಹೊರಬಿದ್ದಿರೋ ಸುದ್ದಿಯಿಂದ ಜಗತ್ತಿಗೇನು ಆಪತ್ತಿಲ್ಲ ಅನ್ನೋದೊಂದೇ ಒಂದಷ್ಟು ಸಮಾಧಾನದ ಸಂಗತಿ. ಇನ್ನು ಇಡೀ ಜಗತ್ತಲ್ಲಿ ಎಲ್ಲರ ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಅಂದ್ರೆ ಅದು ರೈಲು. ಆದ್ರೆ ರೈಲು ಪ್ರಯಾಣ ಇತರ ಸಾರಿಗೆಗಳಿಗೆ ಹೋಲಿಸಿದ್ರೆ ತುಂಬಾ ನಿಧಾನ ಅನ್ನೋ ಆಪಾದನೆ ಕೂಡ ಇದೆ. ರೈಲಿನ ಸಮಯಕ್ಕೆ ನಾವು ಹೋಗಬೇಕೆ ಹೊರತು ನಮ್ಮ ಸಮಯಕ್ಕೆ ರೈಲು ಯಾವತ್ತೂ ಬರುವುದಿಲ್ಲ ಅನ್ನೋ ತರದ ಮಾತುಗಳನ್ನ ನಾವು ಭಾರತದಲ್ಲಂತೂ ಕೇಳ್ತಲೇ ಇರ್ತೀವಿ. ಆದರೆ ಈಗೀಗ ರೈಲುಗಳ ವೇಗದಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗಿದೆ, ಸುಧಾರಣೆ ಆಗ್ತಾ ಇದೆ. ರೈಲು ಹಳಿಗಳನ್ನು ನಿರ್ಮಿಸುವ ನಿಟ್ಟಲ್ಲಿ ಸಾಕಷ್ಟು ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಟ್ರೈನುಗಳು ವಿಮಾನದ ವೇಗವನ್ನ ಸರಿಗಟ್ಟುವ ಕಾಲ ಹತ್ತಿರ ಬರ್ತಾ ಇದೆ. ಇಂಥದ್ದೊಂದು ಅದ್ಭುತವನ್ನ ಸಾಧ್ಯವಾಗಿಸ್ತಾ ಇರೋದು ಚೈನಾ ಪರೀಕ್ಷೆ ಮಾಡಿರೋ ಮ್ಯಾಗ್ಲೇವ್ ಟ್ರೈನ್. ಗೆಳೆಯರೆ, ಈ ಜಗತ್ತಲ್ಲಿ ಬುಲೆಟ್ ಟ್ರೈನ್ಗಳಿಗೆ, ಹೈ ಸ್ಪೀಡ್ ಟ್ರೈನ್ಗಳಿಗೆ ಬರ ಇಲ್ಲ. ಜಪಾನ್, ಚೈನಾ, ಜರ್ಮನಿ, ಫ್ರಾನ್ಸ್ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಹೈ ಸ್ಪೀಡ್ ಹಾಗೂ ಬುಲೆಟ್ ಟ್ರೈನ್ಗಳಿವೆ. ಇನ್ನಿವತ್ತು ಜಗತ್ತಿನ ಸಾಕಷ್ಟು ವೇಗದ ರೈಲುಗಳು ಚೈನಾದಲ್ಲೇ ಇವೆ ಅನ್ನೋದು ಕೂಡ ಮತ್ತೊಂದು ವಿಶೇಷ. ಇಲ್ಲಿರೋ ಶಾಂಘೈ ಮ್ಯಾಗ್ಲೇವ್ ಟ್ರೈನ್ ಗಂಟೆಗೆ 460 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸುತ್ತೆ. ಇನ್ನು ಎರಡನೇ ಸ್ಥಾನದಲ್ಲಿ ಚೀನಾದ CR ಹಾರ್ಮನಿ ಅನ್ನೋ ರೈಲ್ ಇದೆ. ಇದರ ವೇಗ ಗಂಟೆಗೆ 350 ಕಿಲೋಮೀಟರ್. ಇನ್ನು ಮೂರನೇ ಸ್ಥಾನದಲ್ಲಿರೋ ರೈಲು ಕೂಡ ಚೀನಾದ್ದೇ. ಅದರ ಹೆಸರು CR ಫೆಕ್ಸಿಂಗ್. ಇದು ಕೂಡ ಗಂಟೆಗೆ 350 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸುತ್ತೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಜರ್ಮನಿಯ DBIS ಅನ್ನೋ ರೈಲ್ ಇದೆ. ಇದರ ವೇಗ ಗಂಟೆಗೆ 350 ಕಿಲೋಮೀಟರ್. ಐದನೇ ಸ್ಥಾನವನ್ನ ಫ್ರಾನ್ಸ್ ಪಡ್ಕೊಳ್ತಾ ಇದೆ. ಫ್ರಾನ್ಸ್ ನ ರೈಲು 320 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಓಡುತ್ತೆ. ಹಾಗೆ ಆರನೇ ಸ್ಥಾನದಲ್ಲಿ ಜಪಾನ್ ಇದೆ. ಏಳನೇ ಸ್ಥಾನದಲ್ಲಿ ಮೊರಾಕೋ ಇದ್ರೆ, ಎಂಟನೇ ಸ್ಥಾನದಲ್ಲಿ ಸ್ಪೇನ್ ನ ರೆನ್ಫೆ AVE ಅನ್ನೋ ರೈಲ್ ಇದೆ. ಇನ್ನು 9ನೇ ಸ್ಥಾನದಲ್ಲಿ ಕೊರಿಯಾ ಇದೆ. ಹಾಗೆ ಅತಿ ಹೆಚ್ಚು ವೇಗದಲ್ಲಿ ಓಡುವ ರೈಲುಗಳ ಪಟ್ಟಿಯಲ್ಲಿ 10ನೇ ಸ್ಥಾನವನ್ನ ಇಟಲಿ ಪಡ್ಕೊಳ್ಳುತ್ತೆ. ಇಟಲಿಯ ರೈಲು ಕನಿಷ್ಠ ಅಂದ್ರೆ 300 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಸಂಚರಿಸಬಲ್ಲದು. ಗೆಳೆಯರೆ, ಇನ್ನು ಈ ಎಲ್ಲ ದಾಖಲೆಗಳನ್ನ ಪುಡಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಚೈನಾ ತನ್ನ ನೂತನ ಮ್ಯಾಗ್ಲೇವ್ ಟ್ರೈನ್ ಅನ್ನ ಮೊನ್ನೆ ಟೆಸ್ಟ್ ಮಾಡಿತು. ಆ ರೈಲು ಗಂಟೆಗೆ 623 ಕಿಲೋಮೀಟರ್ ವೇಗವನ್ನ ಹೊಂದಿದೆ ಅಂತ ಹೇಳಲಾಯಿತು. ಆದ್ರೆ ಇದಿನ್ನೂ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡಿಲ್ಲ. ಅಂದ್ರೆ ಇನ್ನೂ ಕೂಡ ಪ್ರಯಾಣಿಕರನ್ನ ಹೊತ್ತು ಹಳಿಗಳ ಮೇಲೆ ಇಳಿದಿಲ್ಲ. ಹೀಗಾಗಿ ಈ ವೇಗವನ್ನ ಸದ್ಯಕ್ಕೆ ಕನ್ಸಿಡರ್ ಮಾಡ್ತಾ ಇಲ್ಲ. ಇನ್ನು ಇಷ್ಟೆಲ್ಲ ಹೈ ಸ್ಪೀಡ್ ಟ್ರೈನ್ಗಳಿವೆ ಅಂದ ಮೇಲೆ ಭಾರತದಲ್ಲಿನ ಟ್ರೈನುಗಳ ವೇಗ ಇನ್ನೆಷ್ಟು ಇದ್ದಿರಬಹುದು ಅನ್ನೋ ಕುತೂಹಲ ಕೂಡ ನಿಮಗಿದೆ ಅಲ್ವಾ? ಸದ್ಯಕ್ಕೆ ಭಾರತದಲ್ಲಿ ಹೈ ಸ್ಪೀಡ್ ಬುಲೆಟ್ ಟ್ರೈನ್ಗಳಾಗ್ಲಿ, ಮ್ಯಾಗ್ಲೇವ್ ಟ್ರೈನ್ಗಳಾಗ್ಲಿ ಇಲ್ಲ. ಈಗ ಇಲ್ಲಿ ಅತಿ ವೇಗದ ರೈಲು ಅನ್ನಿಸ್ಕೊಳ್ತಾ ಇರೋದು ಒಂದೇ ಭಾರತ್. ಅದರ ಗರಿಷ್ಠ ವೇಗ ಗಂಟೆಗೆ 180 ಕಿಲೋಮೀಟರ್. ಭಾರತದಲ್ಲಿ ಈಗ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಅನ್ನ ಆರಂಭ ಮಾಡಿದ್ದಾರೆ. ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಈ ರೈಲು 2026 ವೇಳೆಗೆ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚೈನಾದ ಹೈ ಸ್ಪೀಡ್ ರೈಲಿನ ವಿಷಯಕ್ಕೆ ನಾವು ಬರೋದಾದ್ರೆ, ಇದೀಗ ಚೈನಾ ರೈಲಿನ ವೇಗದಲ್ಲಿ ತನ್ನದೇ ರೆಕಾರ್ಡ್ ಅನ್ನ ಮುರಿದಿರೋದಾಗಿ ಹೇಳ್ಕೊಂಡಿದೆ. ಈ ಮ್ಯಾಗ್ಲೇವ್ ಟ್ರೈನ್ ಅನ್ನ ಮತ್ತೊಮ್ಮೆ ಸುಧಾರಿತ ವಾತಾವರಣದಲ್ಲಿ ಓಡಿಸಿ ಪರೀಕ್ಷೆ ಮಾಡಿರೋ ಚೈನಾ ರೈಲಿನ ವೇಗವನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಂಡಿರೋದಾಗಿ ತಿಳಿಸಿದೆ. ಸದ್ಯದ ಮಾಹಿತಿ ಪ್ರಕಾರ ಚೈನಾ ತನ್ನ ಹೈ ಸ್ಪೀಡ್ ಮ್ಯಾಗ್ಲೇವ್ ರೈಲಿನ ಈವರೆಗಿನ ವೇಗವಾದ ಗಂಟೆಗೆ 623 ಕಿಲೋಮೀಟರ್ ಏನಿತ್ತು, ಆ ದಾಖಲೆಯನ್ನ ಮುರಿದಿರೋದಾಗಿ ಹೇಳ್ಕೊಂಡಿದೆ. ಆದ್ರೆ ಕರಾರುವಕ್ಕಾಗಿ ಅದು ಎಷ್ಟು ವೇಗದಲ್ಲಿ
ವೇಗದಲ್ಲಿ ಓಡಿದೆ ಅಂತ ಚೈನಾ ಖಚಿತವಾಗಿ ಹೇಳಿಲ್ಲ. 2 ಕಿಲೋಮೀಟರ್ ಉದ್ದದ ವ್ಯಾಕ್ಯೂಮ್ ಅಂದ್ರೆ ನಿರ್ವಾತ ಪ್ರದೇಶದಲ್ಲಿ ನಡೆಸಿದ ಪರೀಕ್ಷೆಯಲ್ಲಿ ಮ್ಯಾಗ್ಲೆವ್ ಟ್ರೈನ್ ಈ ಹಿಂದಿನ ತನ್ನ ದಾಖಲೆಯನ್ನ ಮೀರಿ ಮತ್ತಷ್ಟು ವೇಗವನ್ನ ಸಾಧಿಸಿದೆ ಅಂತಷ್ಟೇ ಚೈನಾದ ಏರೋಸ್ಪೇಸ್ ಸೈನ್ಸ್ ಅಂಡ್ ಇಂಡಸ್ಟ್ರಿ ಕಾರ್ಪೊರೇಷನ್ CASIC ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಗೆಳೆಯರೆ, ಚೈನಾ ವೇಗದ ರೈಲುಗಳನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಮೊದಲಿಂದಲೂ ಕೂಡ ಸಾಕಷ್ಟು ಮುಂದಿದೆ. ಪ್ರಸ್ತುತ ಇಡೀ ಜಗತ್ತಲ್ಲಿ ಕೇವಲ 6 ಮ್ಯಾಗ್ಲೆವ್ ರೈಲುಗಳು ಓಡಾಡುತ್ತವೆ. ಅದರಲ್ಲಿ 3 ಚೈನಾದಲ್ಲಿದ್ರೆ 2 ದಕ್ಷಿಣ ಕೊರಿಯಾದಲ್ಲಿ ಹಾಗೂ 1 ಜಪಾನ್ನಲ್ಲಿದೆ. ಇನ್ನು ಇವುಗಳಲ್ಲಿ ಜಪಾನ್ನ ಮ್ಯಾಗ್ಲೆವ್ ರೈಲಿನ ಗರಿಷ್ಠ ವೇಗ ಗಂಟೆಗೆ 603 ಕಿಲೋಮೀಟರ್. ಇದು ಟೆಸ್ಟ್ ಆಗಿರುವ ಸ್ಪೀಡು. ಆದರೆ ದಕ್ಷಿಣ ಕೊರಿಯಾದಲ್ಲಿ ಮ್ಯಾಗ್ಲೆವ್ ಟ್ರೈನಿನ ಗರಿಷ್ಠ ವೇಗ ಗಂಟೆಗೆ ಕೇವಲ 110 ಕಿಲೋಮೀಟರ್ಗಳು ಮಾತ್ರ. ಇನ್ನು ಚೈನಾದಲ್ಲಿ ಈಗಾಗಲೇ ಸೇವೆಯಲ್ಲಿರುವ ಶಾಂಘೈ ಮ್ಯಾಗ್ಲೆವ್ ಟ್ರೈನ್ ಗಂಟೆಗೆ 460 ಕಿಲೋಮೀಟರ್ಗಳ ವೇಗದಲ್ಲಿ ಓಡುವ ಮೂಲಕ ಜಗತ್ತಿನ ಅತ್ಯಂತ ವೇಗದ ರೈಲು ಅನ್ನೋ ದಾಖಲೆಯನ್ನ ತನ್ನ ಹೆಸರಿಗೆ ಬರ್ಕೊಂಡಿದೆ. ಈಗ ಅದೇ ಮ್ಯಾಗ್ಲೆವ್ ರೈಲನ್ನ ಮತ್ತೆ ಸುಧಾರಿತ ವಾತಾವರಣದಲ್ಲಿ ಪರೀಕ್ಷೆ ಮಾಡೋದರ ಮೂಲಕ ಅದರ ವೇಗವನ್ನ ಮತ್ತಷ್ಟು ಹೆಚ್ಚಿಸಬಹುದು ಅನ್ನೋ ಅಂಶವನ್ನ ಚೈನಾದ ವಿಜ್ಞಾನಿಗಳು ಹೊರ ಹಾಕ್ತಾ ಇದ್ದಾರೆ. ಅರೆ, ಯಾವುದು ಈ ಮ್ಯಾಗ್ಲೆವ್ ಟ್ರೈನ್ ಅಂತ ಅಂದ್ಕೋತಾ ಇದ್ದೀರಾ? ಮ್ಯಾಗ್ಲೆವ್ ಅಂದ್ರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಂತ. ಅಂದ್ರೆ ಇವು ಅಯಸ್ಕಾಂತದ ಕಾಂತೀಯ ಶಕ್ತಿಯ ಆಧಾರದ ಮೇಲೆ ಅಭಿವೃದ್ಧಿಗೊಳಿಸಲಾದ ಟ್ರೈನ್ಗಳು. ಅಯಸ್ಕಾಂತ ಉತ್ತರ ಮತ್ತು ದಕ್ಷಿಣದ 2 ಧ್ರುವಗಳನ್ನು ಹೊಂದಿರುತ್ತೆ. 2 ಅಯಸ್ಕಾಂತಗಳ ಒಂದೇ ಧ್ರುವಗಳನ್ನ ಒಟ್ಟಿಗೆ ತಂದ್ರೆ ಅಂದ್ರೆ ನಾರ್ತ್ ಧ್ರುವದ ಸಮೀಪಕ್ಕೆ ಮತ್ತೊಂದು ಅಯಸ್ಕಾಂತದ ನಾರ್ತ್ ಧ್ರುವವನ್ನೇ ತಂದ್ರೆ ಅವು ಒಂದಕ್ಕೊಂದು ಪರಸ್ಪರ ದೂರಕ್ಕೆ ತಳ್ಳುತ್ತವೆ. ಅದೇ ರೀತಿ 2 ಬೇರೆ ಬೇರೆ ಧ್ರುವಗಳನ್ನ ಸಮೀಪಕ್ಕೆ ತಂದಾಗ ಅವು ಒಂದನ್ನೊಂದು ಆಕರ್ಷಿಸುತ್ತವೆ, ಸೆಳೆದುಕೊಳ್ಳುತ್ತವೆ ಅನ್ನೋದು ನಿಯಮ. ಇನ್ನು ಇದೇ ನಿಯಮವನ್ನೇ ಮ್ಯಾಗ್ಲೆವ್ ರೈಲುಗಳಲ್ಲಿ ಅಳವಡಿಸಲಾಗಿದೆ. ಇನ್ನು ಇಲ್ಲಿ ರೈಲುಗಳ ಕೆಳಗೆ ಸಾಮಾನ್ಯ ರೈಲುಗಳಿಗೆ ಕೊಟ್ಟಿರೋ ಹಾಗೆ ಕಂಬಿ ಹಾಗೂ ಚಕ್ರಗಳಿರೋದಿಲ್ಲ. ನಾರ್ಮಲ್ ಕಂಬಿಯ ಟ್ರ್ಯಾಕ್ ನ ಬದಲಾಗಿ ಮ್ಯಾಗ್ನೆಟಿಕ್ ಟ್ರ್ಯಾಕ್ ಗಳನ್ನ ಇಲ್ಲಿ ಅಳವಡಿಸ್ತಾರೆ. ಇದನ್ನ ಗೈಡ್ ವೇ ಅಂತ ಕರೆಯಲಾಗುತ್ತೆ. ಇದು ರೈಲಿನ ಕೆಳಗಿರೋ ಮ್ಯಾಗ್ನೆಟ್ ಅನ್ನ ದೂರ ತಳ್ಳುತ್ತೆ. ಯಾವಾಗ ರೈಲು ಕಂಬಿಯ ಸಂಪರ್ಕಕ್ಕೆ ಬರುತ್ತೋ ಆಗ ಕಂಬಿ ಟ್ರೈನ್ ಅನ್ನ 0.39 ರಿಂದ 3.39 ಇಂಚ್ಗಳವರೆಗೆ ಗೈಡ್ ವೇ ಇಂದ ದೂರ ತಳ್ಳುತ್ತೆ. ಹೀಗಾದಾಗ ಗೈಡ್ ವೇ ಅಲ್ಲಿರೋ ಕಾಯಿಲ್ಗಳಿಗೆ ಪವರ್ ಸಪ್ಲೈ ಆಗುತ್ತೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೈಡ್ ವೇಯ ಪುಲ್ ಅಂಡ್ ಪುಷ್ ಆಕ್ಟಿವಿಟಿಗೆ ಸಹಾಯ ಮಾಡುತ್ತೆ. ಹಾಗೂ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಟ್ರೈನ್ ಮುಂದೆ ಹೋಗೋದಕ್ಕೆ ಬೇಕಾದ ಶಕ್ತಿಯನ್ನು ಕೂಡ ಒದಗಿಸಿಕೊಡುತ್ತೆ. ಸೊ ಇಲ್ಲಿ ನಾರ್ಮಲ್ ರೈಲುಗಳ ಹಾಗೆ ಮ್ಯಾಗ್ಲೆವ್ ರೈಲುಗಳು ಕಂಬಿಯ ಜೊತೆ ಘರ್ಷಣೆಯನ್ನ ಮಾಡೋದಿಲ್ಲ. ಅವು ಆಲ್ಮೋಸ್ಟ್ ಗಾಳಿಯಲ್ಲಿ ತೇಲ್ತಾ ಹೋಗುತ್ತವೆ. ಘರ್ಷಣೆ ಇಲ್ಲದೆ ಇರೋದ್ರಿಂದ ಈ ರೈಲುಗಳು ಗರಿಷ್ಠ ವೇಗವನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ರೈಲಿನ ವೇಗವನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ಲೋ ವ್ಯಾಕ್ಯೂಮ್ ಟ್ಯೂಬ್ ಅಲ್ಲಿ ಕೂಡ ಓಡಿಸ್ತಾರೆ. ಯಾಕೆಂದ್ರೆ ಗಾಳಿಯಲ್ಲಿ ಚಲಿಸುವಾಗ ಕೆಲವೊಮ್ಮೆ ಗಾಳಿಯ ವಿರುದ್ಧ ದಿಕ್ಕಲ್ಲಿ ಚಲಿಸಬೇಕಾಗಿ ಬರುತ್ತೆ. ಹಾಗಾದಾಗ ವಾಹನಗಳ ಸ್ಪೀಡ್ ಸಹಜವಾಗಿ ಕಡಿಮೆ ಆಗುತ್ತೆ ಅಥವಾ ಹೆಚ್ಚು ಇಂಧನ ಇಗ್ನಿಷನ್ ನ ಅಗತ್ಯ ಬೀಳುತ್ತೆ. ಅದೇ ಗಾಳಿಯ ಮೇಲೆ ಡಿಪೆಂಡ್ ಆಗದೆ ಕ್ಲೋಸ್ಡ್ ಟ್ಯೂಬ್ ಅಲ್ಲಿ ರೈಲು ಸಂಚರಿಸೋದ್ರಿಂದ ಅತ್ಯಂತ ಸುಲಭವಾಗಿ ಇಲ್ಲಿ ಸ್ಪೀಡ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಜಗತ್ತಲ್ಲಿ 20ನೇ ಶತಮಾನದ ಆರಂಭದಿಂದಲೇ ಈ ಮ್ಯಾಗ್ಲೆವ್ ಟ್ರೈನ್ಗಳ ಆವಿಷ್ಕಾರ ಆರಂಭ ಆಯಿತು. 1900ರಲ್ಲಿ ಅಮೆರಿಕಾದಲ್ಲಿ ಮ್ಯಾಗ್ಲೆವ್ ಟೆಕ್ನಾಲಜಿಯನ್ನ ರೈಲಿಗೆ ಅಳವಡಿಸಿ ಓಡಿಸುವ ಚಿಂತನೆ ನಡೆಯಿತು. ಅದಕ್ಕಾಗಿ ಕೆಲ ಪ್ರಯೋಗಗಳನ್ನೂ ಮಾಡಿದ್ರು. ಪ್ರಯೋಗಾರ್ಥವಾಗಿ ನಾಗರಿಕರ ಸೇವೆಗಾಗಿ ಬ್ರಿಟನ್, ಜರ್ಮನಿ, ಕೆನಡಾ, ಅಮೆರಿಕ ಸೇರಿದ ಹಾಗೆ ಕೆಲ ದೇಶಗಳಲ್ಲಿ ಮ್ಯಾಗ್ಲೆವ್ ರೈಲುಗಳನ್ನು ಓಡಿಸಲಾಗ್ತಾ ಇತ್ತು. ಆದರೆ ಅವು ಯಾವೂ ಕೂಡ ಬಹಳ ಕಾಲ ನಡೆಯಲಿಲ್ಲ, ಲಾಭದಾಯಕ ಅಂತ ಅನ್ನಿಸ್ಲಿಲ್ಲ. ಕಾಲಾನಂತರದಲ್ಲಿ ಅವುಗಳನ್ನು ಸ್ಥಗಿತಗೊಳಿಸಲಾಯಿತು. ಪ್ರಸ್ತುತಕ್ಕೆ ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಚೀನಾಗಳಲ್ಲಿ ಮಾತ್ರ ಪ್ರಯಾಣಿಕರ ಸೇವೆಗಾಗಿ ಮ್ಯಾಗ್ಲೆವ್ ಟ್ರೈನ್ಗಳು ಲಭ್ಯ ಇವೆ. ಈವರೆಗೆ ಚೈನಾದ ಈ ಮ್ಯಾಗ್ಲೆವ್ ರೈಲಿನ ವೇಗದ ದಾಖಲೆ ಗಂಟೆಗೆ 623 ಕಿಲೋಮೀಟರ್ಗಳಷ್ಟಿತ್ತು. ಆದರೆ ಚೀನಿ ಅಧಿಕಾರಿಗಳು ತಮ್ಮ ಮ್ಯಾಗ್ಲೆವ್ ರೈಲುಗಳು ಈ ಹಿಂದಿನ ದಾಖಲೆಯನ್ನ ಮುರಿದು ಮತ್ತಷ್ಟು ವೇಗದಲ್ಲಿ ಸಂಚರಿಸುತ್ತವೆ ಅಂತ ಹೇಳ್ಕೊಂಡಿದ್ದಾರೆ. ಈಗ ಅದು ಹೊಸ ವಿಷಯ ಆಗ್ತಾ ಇದೆ ಮತ್ತು ಚರ್ಚೆಗೆ ಕೂಡ ಕಾರಣವಾಗ್ತಾ ಇದೆ. ಅಷ್ಟೇ ಅಲ್ಲ, ಚೈನಾದ ವಿಜ್ಞಾನಿಗಳು ಭೂಮಿಯ ಮೇಲೆ ಸಂಚರಿಸುವ ವಾಹನ ಮತ್ತು ಆಕಾಶದಲ್ಲಿ ಹಾರಾಡುವ ವಿಮಾನದಂತಹ ಸಾರಿಗೆ ತಂತ್ರಜ್ಞಾನಗಳನ್ನ ಸಮ್ಮಿಳನಗೊಳಿಸಿ ಗಂಟೆಗೆ 1000 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯದ ರೈಲನ್ನ ಅಭಿವೃದ್ಧಿಗೊಳಿಸುವ ಯೋಜನೆಯೊಂದನ್ನ ಹಾಕೊಂಡಿದ್ದಾರೆ. ಒಂದೊಮ್ಮೆ ಇದೇನಾದರೂ ಯಶಸ್ವಿ ಆಗಿಬಿಟ್ರೆ ಸಾಮಾನ್ಯವಾಗಿ ವಾಣಿಜ್ಯ ಬಳಕೆಯಲ್ಲಿರುವ ವಿಮಾನದ ವೇಗವನ್ನ ಈ ಟ್ರೈನ್ ಮೀರಿಸುತ್ತೆ ಅನ್ನೋದು ಗಮನಾರ್ಹ ಅಂಶ. ಮತ್ತು ಇದು ಸರಕು ಸಾಗಾಣಿಕೆಯ ವೆಚ್ಚವನ್ನು ಕೂಡ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡುವ ಸಾಧ್ಯತೆ ಇರುತ್ತೆ. ಸರಕು ಸಾಗಾಣಿಕೆಗಾಗಿ
ವಿಮಾನದ ಮೇಲಿನ ಡಿಪೆಂಡೆನ್ಸಿಯನ್ನು ಕೂಡ ಈ ಟ್ರೈನ್ಗಳ ಮೂಲಕ ಕಡಿಮೆ ಮಾಡುವ ಸಾಧ್ಯತೆ ಇರುತ್ತೆ. ಇನ್ನು ವಿಶ್ವದಲ್ಲೇ ಆರ್ಥಿಕ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿರುವ, ಅಭಿವೃದ್ಧಿಯತ್ತ ದಾಪುಗಾಲು ಹಾಕ್ತಾ ಇರುವ ಭಾರತ ಟೆಕ್ನಾಲಜಿಯಲ್ಲಿ ಚೈನಾ, ಜಪಾನ್, ಅಮೆರಿಕ, ಜರ್ಮನಿಯಂಥ ದೇಶಗಳಿಗಿಂತ ಸಾಕಷ್ಟು ಹಿಂದುಳಿದಿದೆ. ಅದರಲ್ಲೂ ಸಾರಿಗೆಯ ವಿಷಯದಲ್ಲಿ ಭಾರತ ಸಾಕಷ್ಟು ಹಿಂದುಳಿದಿದೆ. ನಮ್ಮಲ್ಲಿನ್ನೂ ಬುಲೆಟ್ ಟ್ರೈನ್ಗಳ ಸಂಚಾರ ಆರಂಭ ಆಗಿಲ್ಲ. ಆದರೆ ಮುಂಬೈ ಅಹಮದಾಬಾದ್ ನಡುವೆ ಈ ಬುಲೆಟ್ ಟ್ರೈನ್ ನ ಕಾಮಗಾರಿ ಮಾತ್ರ ಪ್ರಗತಿಯಲ್ಲಿದೆ. 2021ರಲ್ಲಿ ಕಾಮಗಾರಿ ಆರಂಭಗೊಂಡಿದ್ದು 2026ರ ಆಗಸ್ಟ್ ವೇಳೆಗೆ ಇದು ಮುಕ್ತಾಯಗೊಂಡು ಪ್ರಯಾಣಿಕರ ಸೇವೆಗೆ ಲಭ್ಯ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇರಲಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಚೀನಾ ತನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಅಸಾಧ್ಯ ಮಟ್ಟದ ಪ್ರಗತಿಯನ್ನು ಸಾಧಿಸ್ತಾ ಇದ್ದು ಇತರ ಎಲ್ಲ ದೇಶಗಳಿಗಿಂತಲೂ ಒಂದು ಹೆಜ್ಜೆ ಮುಂದಿರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಗುಣಕ್ಕೆ ಮತ್ಸರ ಪಟ್ಕೋಬಾರದು. ಚೈನಾದ ದುರ್ಗುಣಗಳ ಬಗ್ಗೆ ನಾವು ಮಾತಾಡದಷ್ಟೇ ಮುಕ್ತವಾಗಿ ಅವರ ಅಭಿವೃದ್ಧಿ ಮತ್ತು ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವುದರಲ್ಲಿ ಚೈನಾ ಸರ್ಕಾರ ತೋರ್ತಾ ಇರೋ ಅತ್ಯುತ್ಸಾಹವನ್ನ ಮತ್ತು ಅವರ ಅನ್ವೇಷಣೆಗಳನ್ನ ನಾವು ಮುಕ್ತವಾಗಿ ಮೆಚ್ಚಲೇಬೇಕಾಗತ್ತೆ. ಮತ್ತು ಅವರನ್ನ ನೋಡಿ ನಾವು ಕಲಿಬೇಕಾದ್ದು ಕೂಡ ಸಾಕಷ್ಟಿದೆ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪೇನಲ್ಲ. ಇದು ಗೆಳೆಯರೆ ಚೈನಾದ ಮ್ಯಾಗ್ಲೇವ್ ಟ್ರೈನಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.